ಎಲ್ರಿಗೂ ಸ್ವಾಗತ. ನಾನು ಚೈತ್ರ. ನಾನಿವತ್ತು ಮಾಡ್ತಿರುವಂಥದ್ದು ಡ್ರೈ ಗೋಬಿ ಸಂಜೆ ಸಮಯದಲ್ಲೆಲ್ಲ ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ. ಮೀಡಿಯಮ್ ಸೈಜ್ನಲ್ಲಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಹೂಕೋಸು 1 ಕಪ್, ಮೈದಾ 1 ಕಪ್, ಕಾರ್ನ್ಫ್ಲೋರ್ 3ರಿಂದ 4 ಚಮಚ, ಅಕ್ಕಿ ಹಿಟ್ಟು 2 ಚಮಚ, ಅಚ್ಚ ಖಾರದ ಪುಡಿ 1 ಚಮಚ, ರುಚಿಗೆ ತಕ್ಕಷ್ಟು ಉಪ್ಪು. ನಾನಿಲ್ಲಿ ಒಂದು ಹೂಕೋಸನ್ನ ತೊಗೊಂಡಿದ್ದೀನಿ. ಹೂಕೋಸನ್ನ ಮೀಡಿಯಮ್ ಸೈಜ್ನಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಬಾಣಲೆಯಲ್ಲಿ 1-2ರಿಂದ 3 ಲೋಟ ನೀರು, ಸ್ವಲ್ಪ ಉಪ್ಪು ಹಾಕಿ ನೀರು ಕುದಿಯೋಕ್ಕೆ ಬಿಡಬೇಕು. ನೀರು ಕುದಿಯುತ್ತಿರುವಾಗ ಕತ್ತರಿಸಿರುವಂಥ ಹೂಕೋಸುಗಳನ್ನೆಲ್ಲ ಸೇರಿಸಿ ಒಂದು 3ರಿಂದ 4 ನಿಮಿಷಗಳ ಕಾಲ ಬೇಯಿಸ್ಕೊಳ್ಬೇಕು. ಯಾಕಂದರೆ ಸಣ್ಣ ಸಣ್ಣ ಹುಳುಗಳಿರ್ತವೆ ಹೂಕೋಸಿನಲ್ಲಿ, ಆ ಹುಳುಗಳೆಲ್ಲ ಸಾಯಬೇಕು. ಹಾಗಾಗಿ ಬಿಸಿನೀರಲ್ಲಿ ಹಾಕೋದು ಉತ್ತಮ. ಬೇಯಿಸಿದಂಥ ಹೂಕೋಸನ್ನೆಲ್ಲ ತೊಳೆದಿಟ್ಕೊಳ್ಬೇಕು. ಒಂದು ಬೇಸನ್ಗೆ ಹೂಕೋಸು, 1 ಕಪ್ ಮೈದಾ, 1-2 ಚಮಚ ಅಕ್ಕಿಟ್ಟು. ಅಕ್ಕಿ ಹಿಟ್ಟು ತರಿ ಇರುತ್ತೆ, ಮೈದಾ ನುಣ್ಣಗಿರುತ್ತೆ. ಕಾರ್ನ್ಫ್ಲೋರ್ ನೋಡ್ತಾ ಇದ್ದೀರಾ, ಕಾರ್ನ್ಫ್ಲೋರ್ ತುಂಬ ನುಣ್ಣಗಿರುತ್ತೆ. 3ಕ್ಕೂ ವ್ಯತ್ಯಾಸ ಇದೆ, ಒಂದೇ ಬಣ್ಣ ಕಾಣಿಸ್ಬೋದು ಅಷ್ಟೇ. ಅಚ್ಚ ಖಾರದ ಪುಡಿ, ಇದು ನಮ್ಮ ಮನೇಲೇ ಮಾಡಿರೋಂಥದ್ದು. ಖಾರ ಜಾಸ್ತಿ ಇರುತ್ತೆ, ಹಾಗಾಗಿ ನಾನು ಸ್ವಲ್ಪ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಎಲ್ಲವನ್ನು ಸೇರಿಸಿ ಚೆನ್ನಾಗಿ ಮೊದಲಿಗೆ ಮಿಕ್ಸ್ ಮಾಡ್ಕೊಳ್ಬೇಕು. ನಂತರ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಬೇಕು. ತುಂಬ ನೀರು ಹಾಕಬಾರ್ದು, ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಚೆನ್ನಾಗಿ ಹಿಟ್ಟನ್ನು ಕಲಿಸ್ಕೊಳ್ಬೇಕು. ಹಿಟ್ಟು ಗಟ್ಟಿಯಾಗಿ ಇರಲಿ. ಒಲೆ ಮೇಲೆ ಬಾಣಲೆ ಇಟ್ಟು 1/2 ಲೀಟ್ರ್ ಎಣ್ಣೆ ಹಾಕ್ಕೊಳ್ಬೇಕು. ಎಣ್ಣೆ ಚೆನ್ನಾಗಿ ಕಾಯಬೇಕು. ಎಣ್ಣೆ ಕಾದಿಲ್ಲ ಅಂದರೆ ಗೋಬಿ ಚೆನ್ನಾಗಿ ಬೇಯೋದಿಲ್ಲ. ಎಣ್ಣೆ ಕಾದ ನಂತರ ಕಲಸಿಟ್ಟಿರುವಂಥ ಹಿಟ್ಟನ್ನು ಉಂಡೆ ಮಾಡಿಬಿಡಬೇಕು ಎಣ್ಣೆಗೆ. ಎರಡೂ ಬದಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಒಂಬಣ್ಣ ಬರುವವರೆಗೆ. ಬೇಯ್ತಿರುವಂಥ ಗೋಬಿ ಒಂಬಣ್ಣ ಬಂದ ನಂತರ ಎಣ್ಣೆಯಿಂದ ಎತ್ಕೊಳ್ಬೇಕು. ಎಣ್ಣೆಯನ್ನು ಚೆನ್ನಾಗಿ ಸೋರಿಸ್ಬೇಕು. ಕ್ರಿಸ್ಪಿಯಾದ, ರುಚಿಕರವಾದ, ಸ್ವಾದಿಷ್ಟಕರವಾದ ಡ್ರೈ ಗೋಬಿ ಸವಿಯೋಕ್ಕೆ ಸಿದ್ಧ. ಇದು ಒಂದು ರೀತಿ ಡ್ರೈ ಗೋಬಿ ಆಯಿತು. ನಾನು ಇನ್ನೊಂದು ರೀತಿ ಡ್ರೈ ಗೋಬಿ ಹೇಳ್ತಾ ಇದ್ದೀನಿ ಇವಾಗ. ಮೊದಲಿಗೆ ಬೇಸನ್ಗೆ ನಾನು ಮೈದಾ, ಕಾರ್ನ್ಫ್ಲೋರು, ಅಕ್ಕಿ ಹಿಟ್ಟು, ಅಚ್ಚ ಖಾರದ ಪುಡಿ, ಉಪ್ಪು ಜೊತೆಗೆ ನೀರನ್ನ ಸೇರಿಸಿ ಚೆನ್ನಾಗಿ ಹದವಾಗಿ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ. ಮೊದಲನೇ ಬಾರಿ ತೋರಿಸಿದ್ದಂಥ ನಾನು ಕೋಸ್ಗೆ ಮೈದಾ, ಅಕ್ಕಿ ಹಿಟ್ಟು ಇವೆಲ್ಲವನ್ನು ಸೇರಿಸಿ ಕಲಸಿದ್ದು. ಇಲ್ಲಿ ಮೊದಲಿಗೆ ಹಿಟ್ಟನ್ನೇ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನು. ಮೀಡಿಯಮ್ ಸೈಜ್ನಲ್ಲಿ ಕಟ್ ಮಾಡಿರೋ ಹೂಕೋಸುಗಳನ್ನೆಲ್ಲ ನಾನು ಬಿಸಿನೀರಲ್ಲಿ ಹಾಕಿ ತೊಳೆದಿಟ್ಕೊಂಡಿದ್ದೀನಿ. ಹೂಕೋಸು ಪೀಸ್ಗಳನ್ನೆಲ್ಲ ನಾನು ಹಿಟ್ಟಲ್ಲಿ ಹಚ್ಚಿ ಕಾದಿರುವಂಥ ಎಣ್ಣೆಗೆ ಬಿಡ್ತಾಯಿದ್ದೀನಿ. ನೋಡ್ತಾ ಇದ್ದೀರಾ, ಎಣ್ಣೆ ಕಾದಿರುವಾಗಲೇ ಬಿಡಬೇಕು ಯಾವಾಗಲೂ ನಾವು. ಎರಡೂ ಬದಿ ಒಂಬಣ್ಣ ಬರುವವರೆಗೂ ನಾನು ಗೋಬಿನ ಇಲ್ಲಿ ಬೇಯಿಸ್ತಾ ಇದ್ದೀನಿ. ಎರಡೂ ಗೋಬಿಗಳು ಬೇರೆ ಬೇರೆ ರುಚಿಯನ್ನು ಕೊಡುತ್ತೆ. ನೀವು ಎರಡೂ ರೀತಿಯಲ್ಲೂ ಪ್ರಯತ್ನ ಪಡಿ ಗೋಬಿ ಮಾಡಲಿಕ್ಕೆ. ಬಣ್ಣ ಬರೋವರೆಗೂ ಬೇಯಿಸಿದ್ರೆ ಡ್ರೈ ಗೋಬಿ ಸವಿಯಲು ಸಿದ್ಧ. ಈ ರೆಸಿಪಿ ನಿಮಗಿಷ್ಟ ಆಗಿದ್ದರೆ ಲೈಕು, ಶೇರು, ಕಾಮೆಂಟು ಮಾಡೋದನ್ನ ಮರಿಬೇಡಿ. ಮೊದಲನೇ ಬಾರಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಚೈತ್ರ ಡೈರೀಸ್.